ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಕಳೆದ ಕೆಲವು ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ಸಿಗುವಂತ ಚಾನ್ಸ್ ಇದ್ರೂ ಕೂಡ ಇದಕ್ಕಿದ್ದಂಗೆ ತೈಲ ಕಂಪನಿಗಳು ಗ್ಯಾಸ್ ಸಿಲಿಂಡರ್ನ ದರವನ್ನ ಹೆಚ್ಚಳ ಮಾಡಿದೆ. ಇದರಿಂದಾಗಿ ಹೋಟೆಲ್ನ ಮಾಲೀಕರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಸ್ವತಃ ಜಯಂತಿ ಸಾಗರ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗೆ ಮಾತನಾಡ್ತಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಈಗ ಗ್ಯಾಸ್ ಸಿಲಿಂಡರ್ ದರ ಇದಕ್ಕಿದ್ದಂಗೆ ಹೆಚ್ಚು ಮಾಡಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ಸರ್, 3-4 ದಿನದಿಂದ ಗ್ಯಾಸ್ ಅನ್ನ ಸರಿಯಾಗಿ ಅಂದ್ರೆ ಸಪ್ಲೈನೇ ಮಾಡ್ತಾ ಇಲ್ಲ. ಈಗ ಇವತ್ತು ರೇಟ್ ಏನಾಗಿದೆ ಅಂತ ಹೇಳಿದ್ರೆ 3,300 ರೂಪಾಯಿ ಹೇಳ್ತಾ ಇದ್ದಾರೆ. ಇನ್ನು ನಮ್ಗೆ ಸರಿಯಾಗಿ ತಿಳಿದು ಬಂದಿಲ್ಲ. ಸಾಯಂಕಾಲ ಬಿಲ್ಲಿ ಬರ್ತಾರೆ, ಅವಾಗೆಲ್ಲ ತಿಳಿತದೆ ಸರ್. ಈಗ ಪ್ರತಿನಿತ್ಯ ಸಿಗ್ತಾ ಇದ್ದಂತ ಗ್ಯಾಸ್ ಸಿಲಿಂಡರ್ ಅಂದ್ರೆ ಮಧ್ಯದಲ್ಲಿ ಅಭಾವ ಆಯ್ತು, ಸೌದೆ ಒಲೆ ಒತ್ಸೋಕ್ ಹೋಗಿದ್ರಿ. ಈಗ ನಿಮ್ಗೆ ದರ ಹೆಚ್ಚಳದ ಜೊತೆಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಪೂರ್ತಿಯಾಗಿ ಆಗ್ತಾ ಇದೆಯಾ ಅಥವಾ ಏನು? ಸರ್, ನಮ್ಗೀಗ 3 ಸಿಲಿಂಡರ್ ಬೇಕಾದ ಜಾಗದಲ್ಲಿ 1 ಸಿಲಿಂಡರ್ ಕೊಡ್ತಾ ಇದ್ರೆ ಅದರಲ್ಲಿ ನಾವು ದಿನ ಏನ್ ಅವಶ್ಯಕತೆ ಇದೆ ಅಷ್ಟೇ ಐಟಮ್ ಮಾಡಿ ನಾವು ಗ್ರಾಹಕರಿಗೆ ನೀಡ್ತಾ ಇದ್ದೇವೆ. ಈಗ ಆ ಸಿಲಿಂಡರ್ ಕೂಡ ಕಷ್ಟ ಆಗಿದೆ, ಮತ್ತೆ ಅದರೊಟ್ಟಿಗೆ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ ಸರ್. ಈಗ ಗ್ಯಾಸ್ ಹೆಚ್ಚು ಬಳಕೆ ಮಾಡುವಂತ ಪೂರಿ ಭಾಜಿ ಆಗಿರ್ಬೋದು, ಸೆಟ್ ದೋಸೆ, ಮಸಾಲೆ ದೋಸೆ, ಈ ತರದ ಐಟಮ್ಗಳು ಜೊತೆಗೆ ವಡೆ, ಈ ರೀತಿ ಐಟಮ್ಗಳನ್ನ ಕಡಿತಗೊಳಿಸಿದ್ರಿ ಈ ಮೊದಲು. ಈಗ ಅದನ್ನ ಮಾಡ್ಬೇಕು ಅಂತಂದ್ರೆ ದರ ಹೆಚ್ಚಳ ಅದ್ರ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ? ಅಲ್ಲ, ಇದೊಂದು ಬಹಳ ಬೇಸರ ಆಗ್ತಾ ಇದೆ ಸರ್. ಇವಾಗ್ಲೇ ನಾವು ಗ್ರಾಹಕರ ಹತ್ರ ಜಾಸ್ತಿ ಹಣವನ್ನ ಕೇಳ್ತಾ ಇದ್ದೇವೆ. ಈ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ದರವನ್ನು ನಿಗದಿಪಡಿಸ್ಲಿಕ್ಕೆ ನಮ್ಗೂ ಸಹ ಬೇಸರ ಆಗ್ತಾ ಇದೆ ಸರ್. ಕೊಡುವವರು ಕೊಡ್ತಾ ಇದ್ದಾರೆ, ಆದ್ರೆ ನಮ್ಗೆ ತಗೊಳ್ಳಿಕ್ಕೆ ಬಹಳ ಬೇಸರ ಆಗ್ತಾ ಇದೆ ಸರ್. ಇದಿಷ್ಟು ಇದಕ್ಕಿದ್ದಂಗೆ ಗ್ಯಾಸ್ ಸಿಲಿಂಡರ್ನ ದರವನ್ನ ಹೆಚ್ಚಳ ಮಾಡಿದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಗ್ರಾಹಕರ ಮೇಲೆ ಈ ಒಂದು ಹೊರೆ ಬೀಳುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.